ಹಾಯ್ ಫ್ರೆಂಡ್ಸ್, ಹೆಂಗದೀರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ಇವತ್ತು ಒಂದು ಸ್ಪೆಷಲ್ ವಿಡಿಯೋ ತೊಗೊಂಡು ಬಂದೀನಿ. ಅದೇನಪ್ಪ ಅಂದ್ರೆ, ಈಗ ಬ್ಯಾಸ್ಗೆ ದಿನ ಐತಲ್ಲ, ಈಗ ಬ್ಯಾಸ್ಗೆ ದಿನದೊಳಗೆ ಎಲ್ಲರೂ ಹಪ್ಪಳ, ಸಂಡ್ಗಿ ಮತ್ತು ಉಪ್ಪಿನಕಾಯಿ ಇದೆಲ್ಲ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊತಾರೆ ಒಂದು ವರ್ಷದವರೆಗೂ. ಅದಕ್ಕೆ ನಾನು ಚಿಪ್ಸ್ ಮಾಡ್ಕೊಂಡೀನಿ. ಆಲೂಗಡ್ಡಿದು ಚಿಪ್ಸ್ ಅದಾವೆ ಇವು. ನಾನು ಯಾವ ರೀತಿ ಮಾಡಿದ್ದೀನಿ ಮನೆಯೊಳಗೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡೀನಿ. ಬರ್ರಿ ಈಗ ನಾನು ಯಾವ ರೀತಿ ಮಾಡಿದ್ದೀನಿ ಅಂಥೇಳಿ ನೋಡೋಣ. ಇಲ್ಲಿ ನೋಡ್ರಿ, 2 kg ಆಲೂಗಡ್ಡೆ ತೊಗೊಂಡಿನಿ ಚಿಪ್ಸ್ ಮಾಡೋದಕ್ಕೆ. ಒಂದು ಬೊಗೋಣಿ ಒಳಗೆ ನೀರು ತೊಗೊಂಡಿನಿ ಮತ್ತು ಒಂದು ಪ್ಲೇಟ್ ತೊಗೊಂಡಿನಿ. ಇದು ಮ್ಯಾಗಿನ ಸಿಪ್ಪೆ ತೆಗಿಯೋ ಸಂಬಂಧ ಇದನ್ನು ತೊಗೊಂಡಿನಿ. ಒಂದೊಂದು ಆಲೂಗಡ್ಡೆ ಮ್ಯಾಗಿಂದು ನಾವು ಸಿಪ್ಪಿನೆಲ್ಲ ತೆಕ್ಕೊಂಡು ಕ್ಲೀನಾಗಿ ವಾಶ್ ಮಾಡಿ ತೊಗೋಬೇಕು ಇವನ್ನ. ನೋಡ್ರಿ, ಈ ರೀತಿ ಸಿಪ್ಪೆ ಎಲ್ಲ ತೆಕ್ಕೋಬೇಕಿದ್ರ ಮ್ಯಾಗಿಂದು. ನೋಡ್ರಿ, ಈ ರೀತಿ ಕ್ಲೀನಾಗಿ ಎಲ್ಲ ಸಿಪ್ಪೆ ತೆಕ್ಕೋಬೇಕು. ಇವೆಲ್ಲ ಆಲೂಗಡ್ಡಿದು ಈ ರೀತಿ ನಾನು ಸಿಪ್ಪೆ ತೆಕ್ಕೊಂಡು ಇಟ್ಕೊತೀನಿ ಮೊದಲು. ಇದು ನೋಡ್ರಿ, ಬೊಗೋಣಿ ಈ ನೀರು ತೊಗೊಂಡಿದ್ವಲ್ಲ, ಇದ್ರೊಳಗೆ ಇವು ಆಲೂಗಡ್ಡೆ ಹಾಕ್ಕೊಂಡು ಇಟ್ಕೋಬೇಕು. ಇಲ್ಲಿ ನೋಡ್ರಿ, ನಾನು ಆಲೂಗಡ್ಡೆನ ಕ್ಲೀನಾಗಿ ತೊಳೆದಿಟ್ಕೊಂಡಿನಿ. 2-3 ಸತಿ ಇದನ್ನು ತೊಳೆದಿಟ್ಕೋಬೇಕು. ಈ ರೀತಿ ಎಲ್ಲ ಸಿಪ್ಪೆನೂ ತೆಗೆದು 3 ಸತಿ ಚೆನ್ನಾಗಿ ತೊಳ್ಕೊಂಡು ಇಟ್ಕೋಬೇಕು ಇದನ್ನು. ಈಗ ನಾನಿಲ್ಲಿ ಸ್ಲೈಸರ್ ತೊಗೊಂಡಿನಿ. ಇದು ಚಾಪರ್ ಐತಿ. ಇದ್ರದೊಳಗೆ ಈ ಥರ ಬ್ಲೇಡ್ ಇರುತ್ತೆ. ಈ ಥರ ಬ್ಲೇಡ್ ಒಳಗೆ ನಾವು ಚಿಪ್ಸ್ ಮಾಡ್ಕೋಬೋದು. ನೋಡ್ರಿ, ತೆಳಗೆ ನೀರು ಹಾಕ್ಕೊಂಡು ಇಟ್ಕೊಂಡಿನಿ. ಇಲ್ಲಿ ಒಂದು ಬೊಗೋಣಿ ಒಳಗೆ ನೀರು ತೊಗೊಂಡಿನಿ. ನಾವು ಸ್ಲೈಸ್ ಮಾಡುವಾಗ ಚಿಪ್ಸ್ ನೀರು ಒಳಗೆ ಬೀಳಬೇಕು. ಆ ರೀತಿ ನಾವು ಚಿಪ್ಸ್ ಸ್ಲೈಸ್ ಮಾಡ್ಕೋಬೇಕು. ಹತ್ರ ಯಾವ್ದು ಸ್ಲೈಸರ್ ಐತೋ ಅದನ್ನು ನೀವು ತೊಗೊಂಡು ಮಾಡ್ಕೊಳ್ಳಿ. ಈಗ ನೋಡ್ರಿ, ಈ ರೀತಿ ಸ್ಲೈಸ್ ಮಾಡ್ಕೊಳ್ಳುವಾಗ ಇದು ನೀರೊಳಗೆ ಈ ರೀತಿ ಬೀಳಬೇಕು. ನೋಡ್ರಿ, ಇವು ಚಿಪ್ಸ್ ಎಷ್ಟು ಚೆಂದಾಗ್ಯಾವ ನೋಡ್ರಿ. ಈ ರೀತಿ ಆಗಬೇಕು. ಇವು ತೆಳ್ಳಗಾಗಬೇಕು. ಇದನ್ನು ನಾವು ಈಗ ಈ ಬೊಗೋಣಿ ಒಳಗೆ ನೀರು ಇಟ್ಕೊಂಡಿವಲ್ಲ, ಇದ್ರೊಳಗೆ ಹಾಕ್ಕೊಳ್ಳೋನು. ಅದೇ ರೀತಿ ಎಲ್ಲ ಆಲೂಗಡ್ಡಿನೂ ಚಿಪ್ಸ್ ಮಾಡಿಕೊಂಡು ಈ ನೀರೊಳಗೆ ಹಾಕ್ಕೋಬೇಕು. ನೋಡ್ರಿ, 2 kgದು ಚಿಪ್ಸ್ ಎಷ್ಟಾಗಿದ್ದಾವೆ ನೋಡ್ರಿ. ಇದು ದೊಡ್ಡ ಬೊಗೋಣಿ ಒಳಗೆ ತೊಗೊಂಡಿನ. ಇದನ್ನು 4-5 ಸತಿ ನಾವು ವಾಶ್ ಮಾಡ್ಕೋಬೇಕು, ಚೆನ್ನಾಗಿ ತೊಳ್ಕೊಬೇಕು ಇದನ್ನು. ಈಗ ಇದನ್ನು ಬಾಯ್ಲ್ ಮಾಡ್ಕೊಳ್ಳೋನು, ಕುದಿಸ್ಕೊಳ್ಳೋನು. ನೋಡ್ರಿ, ಇದ್ರ ತುಂಬ ನೀರು ತೊಗೊಂಡಿನಿ ನಾನು. ಇಲ್ಲಿವರೆಗೂ ನೀರು ತೊಗೊಂಡಿನಿ. ಗ್ಯಾಸ್ ಹಚ್ಕೊಳ್ಳೋನು. ಇದನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಕುದಿಸ್ಕೊಳ್ಳೋನು. ಇದಕ್ಕೀಗ 4 ಟೀ ಸ್ಪೂನ್ ಆಗುವಷ್ಟು ನಾನು ಉಪ್ಪು ಹಾಕ್ಕೋತೀನಿ. ಈಗ ನೋಡ್ರಿ, 4 ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಂಡಿನಿ. ಇದನ್ನು ಚಲೋ ತಂಗೆ ಈಗ ಇದಕ್ಕೆ ಉಪ್ಪು ಹಾಕ್ಕೊಂಡಿವಲ್ಲ, ಇದನ್ನು ನಾವು ತೆಳಗಿನ ಮೇಲಿನ ತೆಳಗೆ ಮಾಡಬೇಕು. ಇಲ್ಲಾಂದ್ರೆ ಉಪ್ಪು ಒಂದೇ ಕಡೆ ಕೂತ್ಕೊಂಡ್ಬಿಡುತ್ತೆ. ನೋಡ್ರಿ, ಕುದಿ ಏರಾತೈತಿ ಯಾವ ರೀತಿ. ಇದನ್ನು 10 ರಿಂದ 15 ನಿಮಿಷ ನಾವು ಕುದಿಸ್ಕೊಳ್ಳೋನು.
ಈಗ ನೋಡ್ರಿ ಇದು ಕುದಿಯೋದೈತಲ್ಲ, ಇದು ಮ್ಯಾಗಿಂದು ಬಿಳಿದಿರುತ್ತಲ್ಲ ಇದನ್ನು ನಾವು ತೆಗಿಬೇಕು. ಇದನ್ನು ಈ ರೀತಿ ಚೆಕ್ ಮಾಡ್ಕೋಬೇಕು ಕುದ್ದೈತೇನಿಲ್ಲ ಅಂತೇಳಿ. ಸ್ವಲ್ಪ ಕುದ್ದೀತಂದ್ರೆ ಗ್ಯಾಸ್ ಬಂದ್ ಮಾಡ್ಕೊಳ್ಳೋಣ. ಇದು ಕುದ್ದೈತಿ, ಗ್ಯಾಸ್ ಬಂದ್ ಮಾಡ್ಕೋತೀನಿ. ಈಗ ನೋಡ್ರಿ ಇವು ಚಿಪ್ಸ್ ಎಲ್ಲ ಒಂದು ಬೊಗಣಿ ಒಳಗೆ ತೆಕ್ಕೊಳ್ಳೋಣ. ಈ ರೀತಿ ಇದು ನೀರೆಲ್ಲ ತೆಗಿಬೇಕು. ನೋಡ್ರಿ ನಮ್ಮ ಚಿಪ್ಸ್ ಈ ರೀತಿ ಆಗಿದ್ದವು. ನೋಡ್ರಿ ಒಂದು ತಿಳುವಾದ ಬಟ್ಟೆ ಹಾಕಿನಿ, ಅದ್ರ ಮೇಲೆ ಒಂದೊಂದಾಗಿ ನಾವು ಚಿಪ್ಸ್ ಹಾಕೊಂತ ಹೋಗಬೇಕು. ಇಲ್ಲಿ ನೋಡ್ರಿ ಒಂದೊಂದಾಗಿ ಚಿಪ್ಸ್ ನಾವು ಇದ್ರ ಮೇಲೆ ಹಾಕೊಂತ ಹೋಗೋಣ. ಇವು ಮೊದಲು ನಾವು ನೆರಳೊಳಗೆ ಒಣಗಿಸ್ಕೋಬೇಕು. ಮೊದಲು ಒಂದು ನೈಟ್ ಪೂರ್ತಿ ನೆರಳೊಳಗೆ ಒಣಗಿಸ್ಕೊಳ್ಳೋಣ. ಮತ್ತು ಇದು ಒಣಗಿದ ಮೇಲೆ ನಾವು 2 ದಿನ ಬಿಸಿಲೊಳಗೆ ಇಡಬೇಕು. ಇದನ್ನು ಪ್ಲಾಸ್ಟಿಕ್ ಮೇಲೆ ಹಾಕಬೇಡ್ರಿ. ಪ್ಲಾಸ್ಟಿಕ್ ಮೇಲೆ ಹಾಕಿದ್ರೆ ಅದು ಒಣಗೋದಿಲ್ಲ, ಹಾಗೆ ಹತ್ಕೊಂಡು ಕೂತ್ಬಿಡ್ತೈತಿ. ಅದಕ್ಕೆ ನಾನು ಬಟ್ಟೆ ಮೇಲೆ ಹಾಕತ್ತೀನಿ. ನಾವು ಯಾವತ್ತೂ ಬಟ್ಟೆ ಮೇಲೆ ಹಾಕ್ಕೋಬೇಕು. ಬಟ್ಟೆ ನೀರು ಹೀರ್ಕೊಳ್ಳುತ್ತೆ, ಅದ್ರೊಳಗೆ ಎಷ್ಟು ನೀರು ಇರುತ್ತಲ್ಲ ಅದನ್ನು ಹೀರ್ಕೊಳ್ಳುತ್ತೆ. ಆದ್ದರಿಂದ ನಮ್ಮ ಚಿಪ್ಸ್ ಲಘು ಡ್ರೈ ಆಗ್ತಾವೆ, ಲಘು ಒಣಗ್ತಾವೆ. ಅದಕ್ಕೆ ಬಟ್ಟೆ ಮೇಲೆ ಹಾಕ್ಕೊಳ್ಳೋಣ. ಇಲ್ಲಿ ನೋಡ್ರಿ ಒಂದೊಂದಾಗಿ ಎಲ್ಲ ಬಿಡಿ ಬಿಡಿಯಾಗಿ ಹಾಕಿನಿ ಇದ್ರ ಮೇಲೆ. ಇದು ಒಂದು ನೈಟ್ ಪೂರ್ತಿ ಹೀಗೆ ಬಿಡೋನು. ಒಂದು ನೈಟ್ ಪೂರ್ತಿ ಒಣಗಬೇಕಿವು ಇದೇ ರೀತಿ. ಒಂದು ರಾತ್ರಿ ಇದೇ ರೀತಿ ಬಿಟ್ಬಿಡೋನು. ಫ್ಯಾನ್ ಹಚ್ಕೊಂಡು ಇವನ್ನ ಒಣಗಿಸ್ಕೊಳ್ಳೋನು. ಇಲ್ಲಿ ನೋಡ್ರಿ ಒಂದು ಕಡಾಯಿ ಒಳಗೆ ಎಣ್ಣೆ ತೊಗೊಂಡಿನಿ. ಈಗ ಗ್ಯಾಸ್ ಹಚ್ಕೊಳ್ಳೋನು. ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಳ್ಳೋನು ಗ್ಯಾಸ್. ಈಗ ನೋಡ್ರಿ ಇದು ಎಣ್ಣೆ ಕಾಯ್ದೈತಿ. ಈಗ ಚಿಪ್ಸ್ ಹಾಕೊಳ್ಳೋನು ಇದ್ರೊಳಗೆ. ಭಾಳ ಲಘು ತೆಗಿಬೇಕಿದು, ಇಲ್ಲಾಂದ್ರೆ ಹೊತ್ತು ಬಿಡ್ತಾವು. ಇದು ನೋಡ್ರಿ ನಮ್ಮ ವೇಫರ್ಸ್ ರೆಡಿ ಆಗ್ಯಾವು. ಇದಕ್ಕೆ ಮೇಲೆ ಒಂದು ಸ್ವಲ್ಪ ಕೆಂಪು ಮೆಣಸಿನ ಪುಡಿ ಮತ್ತು ಉಪ್ಪು ಈ ರೀತಿ ಹಾಕೊಳ್ಳೋಣ. ಇದನ್ನು ನಿಮಗೆ ಬೇಕಂದ್ರೆ ನೀವು ಚಾಟ್ ಮಸಾಲಾನೂ ಹಾಕೋಬೋದು. ಇದು ನೋಡ್ರಿ ಇಲ್ಲಿ ನಮ್ಮ ವೇಫರ್ಸ್ ರೆಡಿ ಐತಿ. ಈಗ ಚಹಾ ಕುಡಿ ಟೈಮ್ದಾಗ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸಿದ್ರೆ ಇದನ್ನು 5 ನಿಮಿಷದೊಳಗೆ ನೀವು ರೆಡಿ ಮಾಡ್ಕೋಬೋದು. ಈ ರೀತಿ ಭಾಳ ಟೇಸ್ಟಿಯಾಗಿರುತ್ತೆ ಇದು. ಮತ್ತು ನೀವು ಮಕ್ಕಳಿಗೂ ಮಾಡ್ಕೊಡ್ಬೋದು. ಇದನ್ನು ಮಕ್ಕಳಿಗೂ ಹಾಗೂ ದೊಡ್ಡವ್ರಿಗೂ ಭಾಳನೇ ಇಷ್ಟ ಆಗ್ತೈತಿ. ನಂಗಂತೂ ಭಾಳ ಇಷ್ಟ. ನಾನು ಪ್ರತಿ ವರ್ಷ ಈ ರೀತಿ ಮಾಡ್ಕೊಂಡು ಇಟ್ಕೋತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದು ಮರಿಬೇಡ್ರಿ. ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.